ಹಾಯ್ ಹೆಲೋ ವೆಲ್ಕಮ್ ಟು ABD ಕನ್ನಡ ಲಾಗ್. ಇವತ್ತು ನಾವೇನಪ್ಪ ತೋರಿಸ್ತಾ ಇದೀವಿ ಅಂತಂದ್ರೆ ನೋಡಿ ಬ್ರಷ್ ಕಟರ್ಗೆ ಬೆಲ್ಟ್ ಯಾವ ತರ ಟೈ ಮಾಡಬೇಕು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಜನಕ್ಕೆ ಗೊತ್ತಿರಲ್ಲ ಯಾವ ರೀತಿ ವೇರ್ ಮಾಡಬೇಕು. ಸೈಡ್ ಪ್ಯಾಕ್ ಆಗಿರೋದ್ರಿಂದ ಇವಾಗ ಸೈಡಿಗೆ ಬೆಲ್ಟ್ ಬರುತ್ತೆ ಇಲ್ಲಿಗೆ, ಸೊ ಅಲ್ಲಿಗೆ ಟೈ ಮಾಡ್ಕೊಂಡು ನಾವು ಈಸಿಯಾಗಿ ಹ್ಯಾಂಡ್ಲ್ ಮಾಡ್ಬೋದು ಬ್ರಷ್ ಕಟರು. ಸೊ ಈ ಬೆಲ್ಟ್ ಅನ್ನ ಯಾವ ರೀತಿ ವೇರ್ ಮಾಡೋದು ಅಂತ ಈಸಿಯಾಗಿ ತೋರಿಸ್ಕೊಡ್ತೀವಿ ನೋಡಿ. ಹಾರ್ನೆಸ್ ಬೆಲ್ಟ್ ಅಂತ ಕರಿತೀವಿ ಇದಕ್ಕೆ, ಡಬಲ್ ಸೈಡ್ ಬೆಲ್ಟ್. ಫಸ್ಟ್ ಇಲ್ಲಿ ಲಾಕ್ ಇರುತ್ತೆ, ಸೊ ಈ ರೀತಿ ಓಪನ್ ಮಾಡ್ಕೋಬೇಕು. ಆಫ್ಟರ್ ದಟ್ ಈ ರೀತಿ ವೇರ್ ಮಾಡಬೇಕು. ಫಸ್ಟ್ ಈ ತರ ಲಾಕ್ ಮಾಡ್ಕೊಂಡ್ಬಿಡಿ. ಲಾಕ್ ಮಾಡ್ಕೊಂಡು ನಿಮ್ಗೆ ಯಾವ ರೀತಿ ಬೇಕೋ ನಿಮ್ ಕಂಫರ್ಟ್ ಆಗಿ ಎಷ್ಟು ಟೈಟ್ ಬೇಕೋ, ಇದು ಕೂಡ ಅಷ್ಟೇನೆ. ತುಂಬಾ ಕೆಳಗಡೆ ಬೇಕು ಅಂದ್ರೆ ಕೆಳಗಡೆನೂ ಫಿಕ್ಸ್ ಮಾಡ್ಕೋಬಹುದು, ಮೇಲೆ ಬೇಕಂದ್ರೆ ಮೇಲೆಗಡೆನೂ ಫಿಕ್ಸ್ ಮಾಡ್ಕೋಬಹುದು, ಇನ್ನೂ ಮೇಲೆ ಬೇಕಂದ್ರೆ ಈ ತರ ಫಿಕ್ಸ್ ಮಾಡ್ಕೋಬಹುದು. ಮತ್ತೆ ಸೊ ನಿಮ್ ಕಂಫರ್ಟಿಗೆ ಫಿಕ್ಸ್ ಮಾಡ್ಕೊಳ್ಳಿ. ಅಂಡ್ ಆಫ್ಟರ್ ದಟ್ ಬ್ರಷ್ ಕಟರ್ ಅಲ್ಲಿ ಇದು ಲಾಕ್ ಮಾಡ್ಲಿಕ್ಕೆ ಇದು ಬಟನ್ ಕೊಟ್ಟಿರ್ತಾರೆ. ಸೊ ಇದಕ್ಕೆ ಈ ಬಟನ್ಗೆ ಈ ಹುಕ್ ನ ಫಿಕ್ಸ್ ಮಾಡ್ಬಿಡಿ. ಪ್ಯಾಕ್ ಅಂದ್ರೆ ಈ ತರನೇ ಬರುತ್ತೆ. ಸ್ಟಾರ್ಟ್ ಮಾಡ್ಬಿಟ್ಟು ಆರಾಮಾಗಿ ವರ್ಕ್ ಮಾಡ್ಬೋದು. ಸೊ ಕಂಫರ್ಟ್ ಇದೆ ಇಷ್ಟು. ಸೊ ಬೆಲ್ಟ್ ಇರೋದ್ರಿಂದ ನೀವು ಈಸಿಯಾಗಿ ಸೈಡ್ ಪ್ಯಾಕ್ ನ ಹ್ಯಾಂಡಲ್ ಮಾಡ್ಬೋದು ಬ್ರಷ್ ಕಟರು. ಅಥವಾ ನಿಮಗೆ ಸೈಡ್ ಪ್ಯಾಕ್ ಏನಾದ್ರು ಆಗಲ್ಲ, ನಮ್ಗೆ ಹ್ಯಾಂಡಲ್ ಮಾಡೋದೇನಾದ್ರೂ ಕಷ್ಟ ಆಗುತ್ತೆ ಅಂದ್ರೆ ಅಫ್ಕೋರ್ಸ್ ನೀವು ಪ್ಯಾಕ್ ಬ್ರಷ್ ಕಟರ್ ಕೂಡ ಪರ್ಚೇಸ್ ಮಾಡಿ ನೀವು ವರ್ಕ್ ಮಾಡ್ಕೋಬಹುದು. ಥ್ಯಾಂಕ್ ಯು. ಇನ್ನು ಯಾವ್ದಾದ್ರು ಅಗ್ರಿಕಲ್ಚರ್ ರಿಲೇಟೆಡ್ ಯಾವ್ದಾದ್ರು ವಿಡಿಯೋಸ್ ಬೇಕು, ಯಾವ್ದಾದ್ರು ಮೆಷಿನರೀಸ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕಾಮೆಂಟ್ ಮಾಡಿ, ನಾನು ಮಾಡಕ್ ಟ್ರೈ ಮಾಡ್ತೀನಿ. ಬೇರೆ ಯಾವ್ದಾದ್ರು ನಿಮ್ಗೆ ನೀಡ್ ಇದೆ ಅಂತಂದ್ರೆ ಕಾಮೆಂಟ್ ಮಾಡಿ. ಸೊ ನನ್ನ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.